ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 17ನೇ ಪ್ರಶ್ನೆ, ಮಾನವ ಮತ್ತು ಸಮಾಜ ಎನ್ನುವಂತಹ ಚಾಪ್ಟರ್ ಇಂದ ಮಾನವರಿಗೆ ಸಾಮಾಜಿಕ ಪರಿಸರ ಅತ್ಯಗತ್ಯವಾಗಿದೆ ಎಂದು ಇದನ್ನ ವಿವರಿಸಿ ಅಂತ ಕೇಳಿದ್ದಾರೆ ಮಕ್ಕಳು. ಓಕೆನಾ? ಸೊ ಭಾವನೆಗಳ ಸಾಮಾಜಿಕ ಪರಿಸರವಿಲ್ಲದೆ ಇದ್ದರೆ ಭಾವನೆಗಳನ್ನು ವ್ಯಕ್ತಪಡಿಸುವುದು, ಸಾಮಾಜಿಕ ಪರಿವರ್ತನೆ, ನೇರ ಸಂವಹನ ಯಾವುದೂ ಆಗ್ತಾ ಇರಲಿಲ್ಲ. ಬದುಕು ಪ್ರಾಣಿಗಳಂತೆ ಆಗ್ತಾ ಇತ್ತು. ಇಲ್ಲಿ ಅಭಿಪ್ರಾಯ ಹಂಚಿಕೆಗಳಿಗೆ ಅವಕಾಶನೇ ಇರ್ತಾ ಇರಲಿಲ್ಲ ಅಲ್ವಾ? ಸೊ ಮಾನವನು ಸಮಾಜವಿಲ್ಲದೆ ಹೋದರೆ, ಸಮಾಜದಲ್ಲಿ ಬೆಳೆಯದೆ ಹೋದರೆ ಮಾನವನ ಗುಣಗಳನ್ನು ಆತ ಅಳವಡಿಸಿಕೊಳ್ಳಲಾರ, ಆತ ಪ್ರಾಣಿಗಳಂತೆ ಆಗುತ್ತಾನೆ. ಈ ಹೇಳಿಕೆಯನ್ನ ನೀವು ಒಂದು ಉದಾಹರಣೆಯೊಂದಿಗೆ ನಾವು ಸಮರ್ಥಿಸಬಹುದು. ಯಾವುದು ಉದಾಹರಣೆ ಅಂತಂದ್ರೆ, 1920ರಲ್ಲಿ ಕಮಲಾ ಎಂಬಂತಹ ಹುಡುಗಿ ಮಿಡ್ನಾಪುರದ ಕಾಡಿನಲ್ಲಿ 9 ವರ್ಷಗಳ ಕಾಲ ಪ್ರಾಣಿಗಳೊಂದಿಗೆ ವಾಸವಾಗಿದ್ದಳು ಮಕ್ಕಳೇ. ಓಕೆ, ಸೊ ಇದು ನಿಜವಾಗಿ ನಡೆದಿರುವಂಥದ್ದು. ಆಕೆ ಅಲ್ಲಿ ಹಸಿ ಮಾಂಸಗಳನ್ನ ತಿನ್ನುತ್ತಿದ್ದಳು ಮತ್ತು ಪ್ರಾಣಿಗಳಂತೆ 4 ಕಾಲುಗಳಲ್ಲಿ ನಡೆಯುತ್ತಿದ್ದಳು. ಯಾಕೆ ಅಂತಂದ್ರೆ, ಆಕೆ ಪ್ರಾಣಿಗಳ ಜೊತೆ ನಿರಂತರವಾಗಿ ವಾಸ ಮಾಡಿದ್ದರಿಂದ ಪ್ರಾಣಿಗಳ ಒಂದು ಬಿಹೇವಿಯರ್, ನಡತೆಗಳನ್ನ ರೂಢಿಸಿಕೊಂಡಿದ್ದಳು. 4 ಕಾಲುಗಳಲ್ಲಿ ನಡೆಯುವುದು, ಹಸಿ ಮಾಂಸಗಳನ್ನು ತಿನ್ನುವುದು ಮತ್ತು ಇತರ ಒಂದು ನಡವಳಿಕೆಗಳು. ಓಕೆನಾ? ನಂತರ ಆಕೆ ಮಾನವರೊಂದಿಗೆ ವಾಸಿಸಲು ಪ್ರಾರಂಭ ಮಾಡಿದ ನಂತರ ಆಹಾರಗಳನ್ನು ತಿನ್ನುವುದು, ಮಾತನಾಡುವುದು ಮತ್ತು ಇತರ ಮಕ್ಕಳಂತೆ ವರ್ತಿಸುವುದನ್ನ ನಿಧಾನವಾಗಿ ಕಲಿತುಕೊಳ್ತಾಳೆ. ಸೊ ಈ ಉದಾಹರಣೆಯಿಂದ ನಮಗೆ ತಿಳಿದು ಬರುವುದು ಏನು ಅಂತಂದ್ರೆ, ಸಾಮಾಜಿಕ ಪರಿಸರವಿಲ್ಲದೆ ಮನುಷ್ಯರು ಪ್ರಾಣಿಗಳಂತೆ ವರ್ತಿಸುತ್ತಾರೆ ಎಂಬುದನ್ನು ತೋರಿಸ್ತದೆ. ಸೊ ಮಾನವನ ಅಭಿವೃದ್ಧಿಗೆ ಸಾಮಾಜಿಕ ಪರಿಸರ ಅತ್ಯಗತ್ಯವಾಗಿದೆ. ಓಕೆ, ಥ್ಯಾಂಕ್ ಯು.